ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಖುಷಿಯಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಟಲಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ತುಂಬ ಜನ ನನಗೆ ಇದ್ರ ಬಗ್ಗೆ ಕಮೆಂಟ್ಸ್ ನನಗೆ ಬರ್ತಾನೆ ಇತ್ತು. ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೇಳ್ತಾ ಇದ್ರಿ. ಸೊ ಅದ್ರ ಬಗ್ಗೆ ನಾನು ಇದರಲ್ಲಿ ಹೇಳ್ತೀನಿ. ಸೊ ವ್ಲಾಗ್ ಜೊತೆಗೆ ಅದನ್ನು ಹೇಳೋಣ ಅಂತಲೇ ಅಂದ್ಕೊಂಡೆ. ಇನ್ನು ತುಂಬ ಜನ ನನಗೆ ಕೇಳೋದು, ನೀವು ಮಾಯ್ಶ್ಚರೈಸರ್ ಯಾವ್ದು ಯೂಸ್ ಮಾಡ್ತೀರಾ ಅಕ್ಕ ಅಂತ. ನಾನು ರೀಕ್ವಿಲ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಬೇಕಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ನ, ಚೆಕ್ ಮಾಡಿ. ಆ್ಯಂಡ್ ಸನ್ಸ್ಕ್ರೀನ್ ಬಂದುಬಿಟ್ಟು ನಾನು ಡರ್ಮಾಕೋದ್ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ ಕೂಡ ಡರ್ಮಾಕೋದೆ. ತುಂಬ ಚೆನ್ನಾಗಿದೆ, ಯಾವುದೇ ಒಂದು ವೈಟ್ ಕಾಸ್ಟ್ ಏನೂ ಇರೋದಿಲ್ಲ. ಇದು ನಾನು ಪರ್ಸ್ನಲಿಯಾಗಿ ಯೂಸ್ ಮಾಡ್ತಿರೋದು, ಯಾವುದೇ ಪ್ರಮೋಷನ್ ಅಲ್ಲ. ತುಂಬ ಜನ ಇದನ್ನೇ ಕೇಳ್ತಾ ಇದ್ರಿ, ಅಕ್ಕ ನೀವು ಪರ್ಸ್ನಲಾಗಿ ಯೂಸ್ ಮಾಡೋದು ಯಾವುದು, ನಮಗೂ ಹೇಳಿ ಅಂತ. ತುಂಬಾ ಸ್ಕಿನ್ ಸ್ಮೂತ್ ಆಗುತ್ತೆ ಮತ್ತು ಫೇರ್ ಆಗುತ್ತೆ, ತುಂಬಾ ಮಾಯ್ಶ್ಚರ್ ಆಗಿರುತ್ತೆ. ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ನಾನು ಹೇಳ್ದಂಗೆ ನಾನು ಕೆಲವೊಂದು ವ್ಲಾಗ್ಸ್ ಹಿಂದೆ ಹೇಳಿದ್ದೆ, ನಾನು ಹೆಣ್ಮಕ್ಳು ಜಡೆನ ಹಾಕ್ಕೊಳ್ಳೇಬೇಕು ಅಂತ. ಅಂದರೆ ಸ್ವಲ್ಪ ಉದ್ದ ಜಡೆ ಹಾಕ್ಕೊಳ್ಳೋಷ್ಟು ಕೂದಲಿದ್ರೆ ಜಡೆನ ಹಾಕ್ಕೊಳ್ಳೇಬೇಕಂತೆ, ಅಟ್ಲೀಸ್ಟ್ ದಿನಕ್ಕೆ ಒಂದು ಸಲ ಆದರೂ. ಈಗ ಎಷ್ಟೋ ಜನ ಫ್ರೀ ಹೇರ್ಸ್ ಬಿಡೋದು, ಯಾವಾಗಲೂ ಮುಡಿ ಕಟ್ಕೊಂಡೇ ಇರೋದು, ಗಂಟು ಕಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಇಲ್ಲ ಪೋನಿ ಹಾಕ್ಕೊಳ್ಳೋದು, ಇದೆಲ್ಲ ತುಂಬಾ ಹೇರ್ ಫಾಲ್ ಆಗುತ್ತೆ. ಮತ್ತು ಮುಂದೆಗಡೆ ನೋಡಿದಿರಲ್ಲ, ಎಲ್ಲ ಬಾಂಡೆಡ್ ಥರ ಆಗಿಬಿಡುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸೈಂಟಿಫಿಕ್ ರೀಸನ್ ಅಲ್ದಲೇ ಒಂದು ದೊಡ್ಡವ್ರು ಏನು ಹೇಳ್ತಾರೆ ಅಂದರೆ, ಜಡೆ ಹಾಕ್ಕೊಂಡ್ರೆ ಅದರಲ್ಲಿ ಲಕ್ಷ್ಮಿ ಕೂತ್ಕೋತಾಳೆ ಅಂತ. ಅಂದರೆ ಲಕ್ಷ್ಮಿಗೆ ಜಡೆ ಅಂದರೆ ಎಂದಿರೋ ಜಡೆ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಆಫೀಸ್ಗಾದರೂ ಹಾಕ್ಕೊಂಡು ಹೋಗ್ತೀನಿ. ಇಲ್ಲ ಆಫೀಸ್ಗೆ ಹೋಗೋಕೆ ಆಗಲಿಲ್ಲ ಅಂದರೆ ನಾನು ಸಂಜೆ ಆದರೂ ನಾನು ಜಡೆನ ಹಾಕ್ಕೋತೀನಿ. ಇದು ಕಂಪಲ್ಸರಿ. ಇದು ಬರೀ ಲಕ್ಷ್ಮಿದೆ ಅಂತ ನಾನು ಹೇಳ್ತಾ ಇಲ್ಲ, ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ. ಮತ್ತು ನಮ್ಮದು ಸಿಕ್ಕು ಬೀಳಲ್ಲ ಈ ಥರ ಜಡೆ ಹಾಕ್ಕೊಂಡಾಗ, ನಮಗೂ ಫ್ರೀ ಅಂತ ಅನಿಸುತ್ತೆ. ಸೊ ಹೇಳ್ಬೇಕು ಅಂತ ಅನಿಸ್ತು ಇನ್ಫಾರ್ಮೇಷನು, ಹಂಗಾಗಿ ಹೇಳಿದೆ. ಸಂಜೆ ಆಫೀಸಿಂದ ಬಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ನಾನು ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ ಅಷ್ಟೇ, ಇನ್ನೇನು ನಾನು ಯೂಸ್ ಮಾಡೋದಿಲ್ಲ. ಸೊ ಬಂದ ತಕ್ಷಣ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ನಾನು ನೆಕ್ಸ್ಟು ಅಡುಗೆ ಕೆಲಸಕ್ಕೆ ಹೋಗ್ತೀನಿ. ನನಗೆ ಆಫೀಸಿಂದ ಬಂದಮೇಲೆ ಸುಮಾರು ಟೈಮ್ ಇರುತ್ತೆ ನನಗೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ. ಸೊ ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಒಂದು ಸ್ವಲ್ಪ ಸುಮ್ಮನೆ ಬೆಡ್ ಮೇಲೆ ಆ ಥರ ಮಲ್ಕೊಂಡಿರೋದು, ನಿದ್ದೆ ಎಲ್ಲ ಏನು ಮಾಡಲ್ಲ, ಸುಮ್ಮನೆ ಮಲ್ಕೊಳ್ತೀನಿ. ಅಂದರೆ ನಮ್ಮ ಬಾಡಿ ಯಾವಾಗ್ಲೂ ಕೂತೇ ಇರೋದು, ವಾಕ್ ಮಾಡೋದು, ನಿಂತೇ ಇರೋದು ಇರುತ್ತೆ. ನಾವು ಏನು ಗೊತ್ತಾ, ಮಲ್ಗೋ ಟೈಮಲ್ಲೇ ನಾವು ಮಲ್ಕೊಳ್ಳೋದು. ಸೊ ನಿದ್ದೆ ಮಾಡಿ ಅಂತಲೂ ಹೇಳಲ್ಲ ನಾನು. ಸೊ ಜಸ್ಟ್ ಒಂದು ರಿಲ್ಯಾಕ್ಸೇಷನ್ ಅಂತ ತೊಗೋಬೇಕು. ಒಂದು 15 to 20 ಮಿನಿಟ್ಸ್ ನಮ್ಮ ಬಾಡಿನ ಒಂದು ಸ್ವಲ್ಪ ರಿಲ್ಯಾಕ್ಸ್ ಮೋಡ್ಗೆ ಹಾಕ್ಕೋಬೇಕು. ಸುಮ್ಮನೆ ಆದರೂ ಮಲಗಿರಬೇಕು, ಆ ಥರ. ನಿದ್ದೆ ಅಂತೂ ನನಗೆ ಮಾಡೋ ಅಭ್ಯಾಸ ಇಲ್ಲ, ಮಧ್ಯಾಹ್ನ ಟೈಮು ಸಂಜೆ ಆಗಿರ್ಬೋದು. ಇನ್ನು ಬಂದೆ, ಬೆಳಗ್ಗೆ ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ನಾನು ತಿಂದಿರಲಿಲ್ಲ, ಆಫೀಸ್ಗೆ ಟಿಫನ್ನೇ ತೊಗೊಂಡೋಗಿದ್ದೆ. ಸಮ್ಟೈಮ್ಸ್ ಟಿಫನ್ ತೊಗೊಂಡೋಗ್ತಾ ಇರ್ತೀನಿ, ಇಲ್ಲಾಂದರೆ ಯೂಶ್ವಲಿ ನಾನು ಅನ್ನ ಸಾಂಬಾರೇ ತೊಗೊಂಡೋಗೋದು ಮಧ್ಯಾಹ್ನಕ್ಕೆ. ಸರಿ ಅಂದ್ಬಿಟ್ಟು ಅದಕ್ಕೆ ಸೈಡ್ಸ್ಗೆ ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ. ಅದಕ್ಕೆ ಎಲ್ಲನೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆನಿಯನ್ ಪಕೋಡಾಗೆ ಏನಿಲ್ಲ, ಉದ್ದುದ್ವಾಗಿ ಆನಿಯನ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಖಾರ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ, ಮಕ್ಕಳು ತಿಂತಾರೆ ಅಂದ್ಬಿಟ್ಟು ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಉಪ್ಪು ಮತ್ತು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಇಷ್ಟೇ ಹಾಕ್ಕೊಳ್ಳೋದು. ಸೋಡಾ ಕೂಡ ನಾನು ಯೂಸ್ ಮಾಡೋದಕ್ಕೆ ಹೋಗಲ್ಲ. ಏನಕ್ಕಂದರೆ ಕಡಲೆ ಹಿಟ್ಟು ನಾವು ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಸೋಡಾ ಎಲ್ಲ ಅವಶ್ಯಕತೆ ಇರಲ್ಲ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಇನ್ನು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು, ಈರುಳ್ಳಿ ಕಾಣಿಸೋ ಅಷ್ಟು ಕಡಲೆ ಹಿಟ್ಟನ್ನ ಮಾತ್ರ ಹಾಕ್ಕೋಬೇಕು. ಜಾಸ್ತಿ ಕಡಲೆ ಹಿಟ್ಟು ಹಾಕ್ಕೊಂಡ್ರೆ ನಿಮ್ಗೆ ಆ ಕ್ರಿಸ್ಪಿನೆಸ್ ಹೊರಟೋಗುತ್ತೆ, ಆನಿಯನ್ಸು ಕಾಣಿಸೋದಿಲ್ಲ. ಸೊ ಇದು ರೆಡಿಯಾಗಿ ಒಂದು 15 ಮಿನಿಟ್ಸ್ ನಾನು ಹಾಗೆ ಬಿಟ್ಬಿಟ್ಟು, ಇದಾದಮೇಲೆ ನಾನು ಡೀಪ್ ಫ್ರೈನ ಮಾಡ್ಕೊಳ್ತೀನಿ. ಸೊ ಇದಿಷ್ಟೇ ಸಿಂಪಲ್ ಪ್ರೊಸೀಜರು. ಇನ್ನು ತುಂಬ ಜನ ಕೇಳಿದ ಕ್ವೆಶನ್ ಏನಂದರೆ, ನಿಮ್ಮ ತಂಗಿಗೆ ಇವಾಗ ಎಷ್ಟು ತಿಂಗಳು, ಸೀಮಂತ ಮಾಡ್ತೀರಾ ಇಲ್ವಾ? ಇಲ್ಲ ನಿಮ್ಮ ಕಡೆ ನಾವು ಹೇಳಿದ್ದೆ ನಾನು ಸೀಮಂತ ಮಾಡಬೇಕು ಅಂತ, ಇಲ್ವಾ? ಆ್ಯಂಡ್ ಜೊತೆಗೆ ಡ್ಯೂ ಡೇಟ್ ಯಾವಾಗ ಅಂತ ಕೇಳಿದ್ದೀರಾ. ಅಂದರೆ ಈ ಇನ್ಫಾರ್ಮೇಷನ್ ನೀವು ಕೇಳೋದು ಸಹಜ. ಏನಕ್ಕಂದರೆ ನೀವು ಯೂಟ್ಯೂಬಲ್ಲಿ ನೋಡಿದ್ದೀರಾ, ಅದೆಲ್ಲ ನಮ್ಮ ಫ್ಯಾಮ್ಲಿನೆಲ್ಲ ನೋಡ್ತಿರ್ತೀರ, ಅವರು ಬಂದು ಉತ್ತರ ಕೊಡೋಕ್ಕಾಗಲ್ಲ. ಸೊ ಹಂಗಾಗಿ ನೀವು ನನ್ನ ಕೇಳ್ತೀರಾ, ನಾನು ಅದಕ್ಕೆ ಉತ್ತರ ಮಾಡಲೇಬೇಕು, ಇಲ್ಲಾಂದರೆ ನಾನು ನಿಮ್ಮನ್ನು ಡಿಸಪಾಯಿಂಟ್ ಮಾಡ್ದಂಗೆ ಅರ್ಥ. ಈ ಕ್ವೆಶನ್ನು ನನಗೆ ಇನ್ಸ್ಟಾಗ್ರಾಮಲ್ಲೂ ಬರ್ತಾಯಿತ್ತು, ಯೂಟ್ಯೂಬಲ್ಲೂ ಹಳೆ ವೀಡಿಯೋಸ್ಗೆಲ್ಲ ನನಗೆ ಬರ್ತಾಯಿತ್ತು, ಸೀಮಂತ ವೀಡಿಯೋಸ್ಗಾಗಿರ್ಬೋದು, ಬೇರೆ ವೀಡಿಯೋಸ್ಗಾಗಿರ್ಬೋದು. ಸೊ ಈಗ ಪ್ರೆಸೆಂಟ್ ಬಂದು 8 ಮಂತ್ಸ್ ರನ್ನಿಂಗ್ ಇದೆ. ಸೊ ನವಂಬರಲ್ಲಿ ಡ್ಯೂ ಡೇಟ್ ಕೊಟ್ಟಿದ್ದಾರೆ. ಆ್ಯಂಡ್ ಸೀಮಂತ ಬಂದು ಮಾಡ್ತೀವಿ, ಅದು ನೆಕ್ಸ್ಟ್ ಇದೇ ಪ್ಲ್ಯಾನಿಂಗು. ಸೊ ಅದನ್ನು ನಾನು ಹೇಳ್ತೀನಿ ಯಾವಾಗ ಮಾಡ್ತೀವಿ ಅಂತ. ಸೊ ಪ್ರತಿಯೊಂದು ನೀವು ವ್ಲಾಗ್ಸ್ ನೋಡ್ತಾನೆ ಇರ್ತೀರ, ನಾನೇನು ಮಿಸ್ ಮಾಡಿ ಅದನ್ನು ನಾನು ಮುಂದಕ್ಕೇನು ನಿಮಗೆ ತೋರಿಸ್ತಲೇ ಅಂತೂ ಇರಲ್ಲ, ಹೇಳ್ದಲ್ಲೇ ಅಂತೂ ಇರಲ್ಲ.
ಮಾಡ್ತೀವಿ, ಅದು ಮಾಡಬೇಕು ಅಂತಲೇ ಇರೋದು ನಾವು ಕೂಡ. ಆ್ಯಂಡ್ ಪಕೋಡ ಮಾತ್ರ ಸೂಪರಾಗಿ ಯಮ್ಮಿಯಾಗಿ ಬಂದಿತ್ತು. ಅಲ್ಲೇ ಬಿಸಿ ಬಿಸಿ ತಿಂದ್ರೇ ಸಮಾಧಾನ. ಪಕೋಡ ಬಜ್ಜಿ ಏನೇ ಒಂದು ಆಗಲಿ ಅಲ್ಲೇ ತಿಂದ್ರೇ ಸಮಾಧಾನ ಆಗೋದು. ಸೊ ಇನ್ನೆಲ್ಲ ಆಯಿತು, ಊಟ ಕೂಡ ಮಾಡಿದ್ದಾಯಿತು. ಒಂದು ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ, ರಾತ್ರಿ ಮಲ್ಕೋಕೆ ಮುಂಚೆ ಬಿಸಿನೀರೇ ಕುಡಿಯೋದು. ಇನ್ನು ಬೆಳಗ್ಗೆಗೆ ಸ್ವಲ್ಪ ಆಲ್ಮಂಡ್ಸ್ ಎಲ್ಲ ನೆನೆಸಿಟ್ಟಿರ್ತೀನಿ ನಾನು. ಒಂದು ಸ್ವಲ್ಪ ಮಕ್ಕಳು ಬೆಳಗ್ಗೆನೇ ತಿಂತಾರೆ ಆ್ಯಂಡ್ ನಾನು ಆಫೀಸ್ಗೆ ತೊಗೊಂಡೋಗ್ತೀನಿ. ನನಗೆ ಬೆಳಗ್ಗೆ ತಿನ್ನೋಕ್ಕೆ ಟೈಮೇ ಇರೋಲ್ಲ ಆ್ಯಕ್ಚುಲಿ. ಬೆಳಗ್ಗೆ ಎದ್ದ, ಮಕ್ಳಿಗೆ ಬಾಕ್ಸ್ ಕಟ್ದ, ತಿಂಡಿ ಮಾಡ್ದ ಅನ್ನೋದ್ರಲ್ಲೇ ಇರುತ್ತೆ ನಿಜವಾಗ್ಲೂ. ಹಂಗೆ ನಿಂತ್ಕೊಂಡೇ ನಾನು ಆಮ್ಲ ಇದೇನಿದೆ ನಾನು ಕ್ಯೂಬು ಅದನ್ನು ನೀರು ಹಾಕ್ಕೊಂಡು ಕುಡಿಯೋದು ಟೈಮೇ ಇರಲ್ಲ. ಹಂಗಾಗಿ ನಾನು ಬಾಕ್ಸ್ಗೆ ತೊಗೊಂಡು ಹೋಗ್ಬಿಟ್ಟು ಒಂದು 11:30 ಆ ಟೈಮಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತಿಂದ್ಕೊಳ್ತೀನಿ. ಇನ್ನು ಊಟ ಆದಮೇಲೆ ಕಂಪಲ್ಸರಿ ನಾನು ವಾಕ್ ಮಾಡ್ತೀನಿ. ಒಂದು 500 to 700 ಸ್ಟೆಪ್ಸ್ ಅಂತ ಅಂದ್ಕೊಳ್ಳಿ. ಸ್ಲೋ ವಾಕ್ ಮಾಡ್ತಾಯಿರ್ತೀನಿ. ಇನ್ನು ನಾನು ವಾಕ್ ಮಾಡಿದ್ರೆ ಸಾಕು, ಗೇಟ್ ಸಂದಿಲೇ ಬಂದುಬಿಡ್ತಾನೆ. ಎಷ್ಟು ಸಂದಿಲೆ ಅಂದರೆ ಸಂದಿಲೇ ಬಂದುಬಿಟ್ಟಿರ್ತಾನೆ ಆಚೆಗೆ. ನಾನು ಎಲ್ಲೋದ್ರೂ ನಂಗೆ ಬರ್ತಾನೆ ಇರ್ತಾನೆ. ಈವನ್ ಮನೆಯಲ್ಲೂ ಅಷ್ಟೇ, ಎಲ್ಲೋದ್ರೂ ಅಲ್ಲಿ ಬರ್ತಾನೆ ಇರ್ತಾನೆ ಹಿಂದಿಂದೆ. ಇಲ್ಲಿ ಇವೆರಡು ನಾಯಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಗೊತ್ತಾ? ನೀವು ಲಾಸ್ಟ್ ವ್ಲಾಗಲ್ಲಿ ಸುಮಾರು ಒಂದು 4-5 ತಿಂಗಳು ಅಂತ, 3 ತಿಂಗಳು ಅಂತ ಅನಿಸುತ್ತೆ. ಸೊ ಆ ಟೈಮಲ್ಲಿ ಲಶಿಕಾ ಹೋಗಿ ಪಪ್ಪಿನ ಎತ್ಕೊಂಡು ಬರ್ತಾಯಿದ್ಲು. ಮರಿ ಹಾಕಿತ್ತು ಒಂದು ಬೀದಿ ನಾಯಿ ಅಂದ್ಬಿಟ್ಟು. ಆ ಪಪ್ಪಿಗಳೇ ಇವು. ನಾನು ಈ ನಾಯಿಗೆ ಸ್ನಾನ ಮಾಡಿಸಿದ್ದು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಕ್ರೀಮ್ ಕಲರ್ ನಾಯಿ, ಎಷ್ಟು ಮುದ್ದಾಗಿತ್ತು ಗೊತ್ತಾ? ಆಗಲೇ ನೋಡಿ 3 ತಿಂಗಳಿಗೆ ಎಷ್ಟು ಬೆಳೆದ್ಬಿಟ್ಟಿದ್ದಾವೆ, ಆಗಲೇ ಯೂತ್ ಆಗಿಬಿಟ್ಟಿದ್ದಾವೆ. ಇದು ಗ್ರೋತ್ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ನಮ್ಗೆ. ಅನಿಮಲ್ಸು ಫಾಸ್ಟ್ ಗ್ರೋತ್ ಇರುತ್ತೆ, ಆಯುಷ್ ಕೂಡ ಕಡಿಮೆ ಅಲ್ವಾ ಪಾಪ, ಅದಕ್ಕೆ ಈ ನಾಯಿಗೆ ನಾನು ಸ್ನಾನ ಮಾಡಿಸಿದ್ದು. ಇವೆರಡಕ್ಕೂ ನಾನು ಹಾಲು ಇವೆರಡನ್ನೇ ತುಂಬ ಎತ್ಕೊಂಡು ಹೋಗಿ ಬರೋದು. ಹೋಗಿ ಬಿಡ್ಬಾ ಅಂತ ನಾವು ಹೇಳೋದು, ಅದ್ರ ಅಮ್ಮನ ಹತ್ರ ಹೋಗಿ ಬಿಡ್ಬಾ ಅಂತ ನಾವು ಹೇಳೋ. ಅಂದರೆ ಸುಮಾರು ಒಂದು ಪಪ್ಪಿಗಳಿದ್ವು ಇದ್ರ ಜೊತೆಗೆ. ಹೋಗಿ ಬಿಡ್ಬಾ ಅನ್ನೋದು, ಅವಳು ಹೋಗಿ ತೊಗೊಂಡು ಬರೋದು. ಆಗಲೇ ನೋಡಿ ಇವೆರಡು ಮಾತ್ರ ಮಿಕ್ಕಿದ್ದಾವೆ, ಇನ್ನು ಬೇರೆವೆಲ್ಲ ಎಲ್ಲೋಯ್ತೋ ಗೊತ್ತಿಲ್ಲ. ಇನ್ನು ಊಟ ಎಲ್ಲ ಆಯಿತು. ಬಂದು ಒಂದು ಸ್ವಲ್ಪ ಹೊತ್ತು, ಎಷ್ಟಾಗುತ್ತೋ ಅಷ್ಟು ಪೇಜಸ್ ನಾನು ಭಗವದ್ಗೀತೆನ ಓದ್ತೀನಿ. ತುಂಬ ರಿಲೀಫ್ ಅಂತ ಅನಿಸುತ್ತೆ ಭಗವದ್ಗೀತೆನ ಓದಿದಾಗ. ಏನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಹಾಗೂ ನಮ್ಮ ಲೈಫಲ್ಲಿ ಏನು ತತ್ವಗಳನ್ನ ಅಳವಡಿಸ್ಕೋಬೇಕು ಅನ್ನೋದು ಕೆಲವೊಂದು ನನಗೆ ಅದರಲ್ಲಿ ಓದಿದ್ರೆ ಗೊತ್ತಾಗುತ್ತೆ. ಸೊ ಈಗೀಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಇಂಪಾರ್ಟೆಂಟ್ ಅನ್ಸವು ನಾನು ನಿಮಗೂ ಕೂಡ ಹೇಳ್ತೀನಿ. ಸೊ ಈಗ ಸದ್ಯಕ್ಕೆ ಅದರಲ್ಲಿ ಭಗವಂತನ ಆರಾಧನೆ ಯಾಕೆ ಮಾಡಬೇಕು, ಭಗವಂತ ಎಲ್ಲಿರ್ತಾನೆ, ಈ ಥರದ್ದೆಲ್ಲ ಇದೆ ಸ್ಟಾರ್ಟಿಂಗಲ್ಲಿ. ಸೊ ಅದು ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಂಡು ಹೋಗ್ತೀನಿ ವ್ಲಾಗ್ಸಲ್ಲಿ. ಇಂಪಾರ್ಟೆಂಟ್ ಇರೋವು, ಜನರಿಗೆ ಏನು ಉಪಯೋಗ ಆಗುತ್ತೆ, ಸೊ ಅದನ್ನು ನಾನು ವ್ಲಾಗ್ಸ್ನಲ್ಲಿ ಹೇಳ್ಕೊಂಡು ಹೋಗ್ತೀನಿ ಮಧ್ಯದಲ್ಲಿ. ಇನ್ನು ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ಇವತ್ತು ಜೋಳ ರೊಟ್ಟಿ ಮಾಡಿಬಿಟ್ಟು ಇದಕ್ಕೆ ನೆಲ್ಲವರೆಕಾಯಿ ತಂದಿದ್ನಲ್ಲ, ಸೊ ಅದರದ್ದೇ ಪಲ್ಯ ಮಾಡ್ತಾಯಿದ್ದೀನಿ. ಹಾಗೆ ಅಲಸಂಡೆ ಕಾಳಿತ್ತು. ಅಲಸಂಡೆ ಕಾಳಿಂದು ಸೇಮ್ ಮಟನ್ ಸಾಂಬಾರು ಥರ ಮಾಡ್ಬೋದು, ಚಿಕನ್ ಸಾಂಬಾರು ಥರ. ಅದಕ್ಕೆ ಸ್ವಲ್ಪ ಬದನೆಕಾಯಿ, ಸ್ವಲ್ಪ ಆಲೂಗಡ್ಡೆ ಹಾಕಿ ಮಾಡಿದ್ರೆ ಸಖತ್ತಿರುತ್ತೆ ಟೇಸ್ಟ್. ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ ಚೆನ್ನಾಗಿರುತ್ತೆ. ಸೊ ಅದೇ ರೆಸಿಪಿನ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಜಾರಿಗೆ ಬೆಳ್ಳುಳ್ಳಿ, ಸ್ವಲ್ಪ ಒಂದು 4 ಲವಂಗ, ಸ್ವಲ್ಪ ಚಕ್ಕೆನ ಹಾಕ್ಕೊಟ್ಟಿದ್ದೀನಿ. ಹಾಗೆ ಒಂದು 2 ಚಿಕ್ಕ ಟೊಮೆಟೊನ, ಹಣ್ಣಾಗಿರೋ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೀವು ಶುಂಠಿ ಆ್ಯಡ್ ಮಾಡ್ಕೋಬೋದು, ಫ್ಲೇವರ್ ಇಷ್ಟ ಆದರೆ. ನಾನೇನು ಆ್ಯಡ್ ಮಾಡ್ಕೊಂಡಿಲ್ಲ. ಈಗ ನೆಕ್ಸ್ಟ್ ಇದಕ್ಕೆ ನಾನೊಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಂಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನು ಕೊಬ್ಬರಿ, ಇಲ್ಲ ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ, ಇದನ್ನು ಹಾಕೋಬೋದು. ಹಾಗೆ ಇದು ಧನಿಯಾ ಪುಡಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋದು ತುಂಬಾ ಈಸಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಫೈನ್, ಸ್ವಲ್ಪ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇನ್ನು ಒಂದು ಕಡಾಯಿ ತೊಗೊಂಡಿದ್ದೀನಿ. ಕಡಾಯಿಗೆ ಒಂದು ಸ್ವಲ್ಪ ನಾನು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ಕ್ವಿಕ್ಕಾಗಿ, ಯಮ್ಮಿಯಾಗಿ ಆಗೋಗುತ್ತೆ. ಅಲಸಂಡೆ ಕಾಳು ಅವಾಗವಾಗ ತಿನ್ನಬೇಕು, ಬಟ್ ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ. ಸೊ ಆಗಾಗ ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಅದರಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಕೆಲವರು ಅದನ್ನು ವಾಯಿ ಅಂದ್ಬಿಟ್ಟು ತಿನ್ನಲ್ಲ, ಅಂಥವ್ರು ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಸಾಕು. ಇನ್ನು ಬೆಳೆಯೋ ಮಕ್ಕಳಿಗೆಲ್ಲ ಕೊಡ್ಬೋದು, ಬಟ್ ಒಂದು ಮಂತ್ಲಿ 2 ಸಲ ಕೊಟ್ಟರೆ ಓಕೆ. ಇನ್ನು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಅಷ್ಟೊತ್ತಿಗೆ ನಾನು ಸ್ವಲ್ಪ ಅಲಸಂಡೆ ಕಾಳನ್ನ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಹಸಿದೇ ಇದು. ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈಗ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕಾಳು ಒಂದು 20-30% ಆಯಿಲಲ್ಲಿ ಚೆನ್ನಾಗಿ ಇದು ಬೇಯಬೇಕು, ಫ್ರೈ ಆಗಬೇಕು. ಆಗ ಸಾಂಬಾರು ಪಟ್ ಅಂತ ಆಗೋಗುತ್ತೆ. ತಕ್ಷಣಕ್ಕೆ ನಾವು ಮಸಾಲೆಗಳು ಅದು ಇದು ಅಂತ ಎಲ್ಲ ಹಾಕಿದ್ರೆ ಬೇಗ ಬೇಯೋದಿಲ್ಲ, ಟೈಮ್ ತೊಗೊಳುತ್ತೆ ತುಂಬ, ಮತ್ತು ಟೇಸ್ಟ್ ಕೂಡ ಚೆನ್ನಾಗೇ ಇರಲ್ಲ. ಈಗ ನಾನೊಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಒಂದು ಒಳ್ಳೆ ನಿಮಗೆ
ಬೇರೆ ಟೇಸ್ಟೇ ಕೊಡುತ್ತೆ. ಮಾಮೂಲಿ ಬಸ್ಸಾರು ಅದು ಇದು ತಿನ್ನೋ ಬದಲು ಈ ಥರದ್ದು ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕೊಂಡ್ರೆ ಇದಕ್ಕಿನ್ನೂ ಕ್ಯಾರೆಟ್ ಕೂಡ ಹಾಕೋಬೋದು, ಏನು ಪ್ರಾಬ್ಲಮ್ ಏನಿಲ್ಲ, ಚೆನ್ನಾಗೇ ಇರುತ್ತೆ. ಬಟ್ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ, ಅದು ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ, ಆಗ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಲ್ಲ ಒಂದೇ ಸೈಜ್ ಇದ್ದರೆ ಕಾಳು ಯಾವುದು, ಆಲೂಗಡ್ಡೆ ಯಾವುದು, ಬದನೆಕಾಯಿ ಯಾವುದು ಅಂತ ಗೊತ್ತೇ ಆಗೋದಿಲ್ಲ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದನ್ನು ಹಾಕಿಬಿಟ್ಟು ನಾವು ಆಗಲೇ ನಾನು ತೋರಿಸೋದನ್ನೆಲ್ಲ ರುಬ್ಬಿರೋದು ಅದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಿಕೊಂಡು, ನಾವೆಲ್ಲೂ ಖಾರ ಎಲ್ಲೂ ಯೂಸ್ ಮಾಡಿಲ್ಲ, ಜಸ್ಟ್ ಒಂದು ಚಕ್ಕೆ ಲವಂಗ ಮಾತ್ರ ಯೂಸ್ ಮಾಡಿರೋದು. ಸೊ ಖಾರ ನೀವು ನಾನೇನು ರುಬ್ಬಕ್ಕೆ ಹಾಕಲಿಲ್ಲ, ಏನಕ್ಕಂತ ಖಾರ ಗೊತ್ತಾಗಲ್ಲ ರುಬ್ಬಕ್ಕೆ ಹಾಕಿದ್ರೆ. ಸೊ ತುಂಬ ಖಾರನೂ ಆಗ್ಬೋದು, ಖಾರ ಜಾಸ್ತಿ ಆದರೆ ಮತ್ತೆ ಅದನ್ನು ಕಡಿಮೆ ಮಾಡೋಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ನಾನು ಖಾರನ ಹಾಕ್ಕೊಳ್ತೀನಿ. ಇದೇನು ಗೊತ್ತಾ, ಏನೇ ಒಂದು ಡಿಶ್ ಇರ್ಬೋದು, ಆಯಿಲಲ್ಲಿ ಒಂದು 50-40% ಬೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ನೀರು ಹಾಕಿ 80% ಕುದಿಸಿದ್ರೆ ಏನೂ ಟೇಸ್ಟ್ ಇರೋಲ್ಲ. 50% ಸ್ವಲ್ಪ ಸಮಾಧಾನವಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಆಗೋಗುತ್ತೆ ಬೇಗ. ನೀವು ರುಬ್ಕೊಳ್ಳೋದೊಂದು ಇದನ್ನು ಹಾಕ್ಕೊಂಬಿಟ್ರೆ ತುಂಬಾ ಈಸಿ. ಈಗ ರುಬ್ಕೊಂಡಿರೋದು ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿಲಲ್ಲೇ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಏನಕ್ಕಂದರೆ ನಾವೆಲ್ಲೂ ಕೂಡ ಜಾರ್ಗೆ ಹಾಕಿರೋದು ಎಲ್ಲೂ ನಾವು ಫ್ರೈ ಎಲ್ಲ ಮಾಡ್ಕೊಂಡಿಲ್ಲ. ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗಂತೂ ಅಲ್ಟಿಮೇಟ್. ಇನ್ನು ರೊಟ್ಟಿಗಳಿಗೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಅಂದರೆ ಜೋಳ ರೊಟ್ಟಿಗೆ ಅಲ್ಲ, ಈ ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಇದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇವಾಗ ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಹಾಕ್ಕೊಳ್ತೀನಿ. ಸೆಮಿ ಗ್ರೇವಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಜಾಸ್ತಿ ಗಟ್ಟಿನೂ ಇದ್ದರೆ ಚೆನ್ನಾಗಿರಲ್ಲ, ಜಾಸ್ತಿ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ. ಮೀಡಿಯಮ್ ಗ್ರೇವಿಲಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟೇ. ಇನ್ನೊಂದು 50% ಒಂದು ಸ್ವಲ್ಪ ನೀರಲ್ಲಿ ಎಲ್ಲ ಮಸಾಲೆ ಎಲ್ಲ ಹಿಡ್ದು ಬೆಂದರೆ ಮುಗ್ದೇ ಹೋಯಿತು. ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು. ಸೊ ನನಗೇನು ಗೊತ್ತಾ, ತುಂಬ ಕಮೆಂಟ್ಸ್ ಬರ್ತಾನೆ ಇತ್ತು, ಏನಾಯಿತು ಅಂತ. ಸೊ ಹಾಗಾಗಿ ಇದರಲ್ಲಿ ಕ್ಲಿಯರ್ ಮಾಡಿದ್ದೀನಿ. ಸೊ 1-2 ಕಮೆಂಟ್ಸ್ಗೆ ನಾನು ಹೇಳೋದಕ್ಕೇನು ಹೋಗಲ್ಲ. ತುಂಬ ಕಮೆಂಟ್ಸ್ ಆ ಥರದ್ದೇ ರಿಪೀಟ್ ಆಗ್ತಾ ಬಂದಾಗ ನಾನು ಅದನ್ನು ಯಾವುದಾದ್ರೂ ಒಂದು ವ್ಲಾಗ್ನಲ್ಲಿ ಹೇಳ್ತೀನಿ. ಸೊ ನಿಮಗೂ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಇಲ್ಲ ಅದಕ್ಕೋಸ್ಕರನೇ ಒಂದು ವ್ಲಾಗ್ ಮಾಡಿದ್ರು ಚೆನ್ನಾಗಿರಲ್ಲ ಅಲ್ವಾ. ಹಾಗಾಗಿ ಇನ್ನು ಆ ಕಡೆ ಕುದೀತಿದೆ. ಇಲ್ಲಿ ನಾನು ನೆಲ್ಲವರೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕಿಬಿಟ್ಟು ಇಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಮುಗಿತಾ ಬಂತು, ಇನ್ನೊಂದು 5 ನಿಮಿಷ ಬಾಯ್ಲ್ ಆದರೆ ಸಾಕು ಲೋ ಫ್ಲೇಮಲ್ಲಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರು, ಒಂದು ಮಿಕ್ಸ್ ಕೊಟ್ಕೊಂಡ್ರೆ ಮುಗೀತು. ಅಲಸಂಡೆ ಕಾಳಿನ ಮಸಾಲೆ ಸಾಂಬಾರು ಈಸಿಯಾಗಿ, ಕ್ವಿಕ್ಕಾಗಿ, ಯಮ್ಮಿಯಾಗಿ ರೆಡಿ ಆಗುತ್ತೆ. ಸೊ ಐ ಹೋಪ್ ಈ ಡಿಶ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡಿಶ್ ಹೇಗೆ ಬಂದಿದೆ, ಇಷ್ಟ ಆಯಿತಾ, ನಂದು ಕುಕಿಂಗ್ ಸ್ಟೈಲ್ ನಿಮ್ಗೆ ಇಷ್ಟ ಆಗ್ತಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇಲ್ಲಿ ಜೋಳ ರೊಟ್ಟಿ ಕೂಡ ರೆಡಿ ಆಗ್ತಿದೆ. ಸೊ ಐ ಹೋಪ್ ಈ ವ್ಲಾಗ್ನ ಇಲ್ಲಿಗೆ ಮುಗಿಸಿ. ಇದು ಚಿಕ್ಕ ಪುಟ್ಟ ವ್ಲಾಗ್ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.